Yes, now next to molecular mass and mole concept. Molecular mass and mole ಕಾನ್ಸೆಪ್ಟ್ ಅಂದರೆ ಏನು ಅಂತ ನೋಡೋಣ. ಓಕೆ, ಮಾಲಿಕ್ಯುಲರ್ ಮಾಸ್ ಮತ್ತು ಮೋಲ್ ಕಾನ್ಸೆಪ್ಟ್ ಅಂದರೆ ಏನು. ಮಾಲಿಕ್ಯುಲರ್ ಮಾಸ್ ಅಂದರೆ ಆಲ್ರೆಡಿ ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡಿದ್ದೀವಿ ಅಬೌಟ್ ಅಟಾಮಿಕ್ ಮಾಸ್ ಅಂದರೆ ಏನು ಅಂತ. ಓಕೆ, ನಾವು ಮೋಲಾರ್ ಮಾಸ್ ಅಂದರೆ ಇಟ್ ಈಸ್ ಸ್ವಲ್ಪ ಎಕ್ಸ್ಟೆನ್ಷನ್ ಆಫ್ ದಟ್ ಮಾಲಿಕ್ಯುಲರ್ ಮೋಲಾರ್ ಮಾಸ್. ಓಕೆನಾ, ಏನು ಮೋಲಾರ್ ಮಾಸ್ ಅಂತ ಹೇಳಿದ್ರೆ ಅದಕ್ಕೆ ಅಟಾಮಿಕ್ ಮಾಸ್ ಅಂತ ಗೊತ್ತು ಅಲ್ವಾ ನಿಮಗೆ. ಸೊ ಆ ಅಟಾಮಿಕ್ ಮಾಸ್ದು ಸ್ವಲ್ಪ ಎಕ್ಸ್ಟೆನ್ಷನ್ ಆಗಿರೋದನ್ನ ನಿಮಗೆ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಓಕೆನಾ, ಸೊ ಎಕ್ಸ್ಟೆನ್ಷನ್ ಟು ಕ್ಯಾಲ್ಕುಲೇಟ್ ಮಾಲಿಕ್ಯುಲರ್ ಮಾಸಸ್. ಈ ಅಟಾಮಿಕ್ ಮಾಸಸ್, ನಾಟ್ ಮೋಲಾರ್ ಮಾಸಸ್, ಅಟಾಮಿಕ್ ಮಾಸಸ್ನ ಎಕ್ಸ್ಟೆಂಡ್ ಮಾಡಿದಾರಲ್ವಾ. ಸೊ ಆ ಎಕ್ಸ್ಟೆನ್ಷನ್ನ ನಾವು ಈ ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಕೆನಾ, ಸೊ ದ ಮಾಲಿಕ್ಯುಲರ್ ಮಾಸ್, ಓಕೆ, ದ ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್. ಈ ಮಾಲಿಕ್ಯುಲರ್ ಮಾಸ್ ಅಂದರೆ ಏನು ಅಂದರೆ ಇಟ್ ಈಸ್ ಓಕೆ, ದ ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ಡಿಫೈನ್ಡ್ ಆಸ್, ಏನಂತ ಡಿಫೈನ್ ಮಾಡ್ತಾರೆ ಅಂದರೆ ಆಫ್ ಅ ಸಬ್ಸ್ಟೆನ್ಸ್, ದ ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್ ಈಸ್ ದ sum of the atomic masses of all the atoms in a molecule of a substance. In a molecule of the substance. ಓಕೆ, ಆ್ಯಂಡ್ ಎಕ್ಸ್ಪ್ರೆಸ್ಡ್ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ, ಇನ್ನು ಎಕ್ಸ್ಪ್ರೆಸ್ಡ್ ಇನ್ ಅಟೋಮಿಕ್ ಮಾಸ್ ಯೂನಿಟ್ಸ್ ಅಲ್ಲಿ. ಅಟೋಮಿಕ್ ಮಾಸ್ ಯೂನಿಟ್ ಯು. ಓಕೆ, ಅಟೋಮಿಕ್ AMU ಅಂತ ಫಸ್ಟ್ ನಾವು ಇದನ್ನ ಹೇಳ್ತಿದ್ವಿ. ಬಟ್ ಈಗ ಇದನ್ನ ಓಕೆ ಅಯೋಪ್ಯಾಕ್ರ್ ಅವರ ರೂಲ್ಸ್ ಪ್ರಕಾರ ಅವರು ಇದನ್ನ ಯೂನಿಫೈಡ್ ಮಾಸ್ ಅಂತ ಸಿಂಪಲ್ ಆಗಿ ಅವರು ಇದನ್ನ AMU ಮೀನ್ಸ್ ಅಟಾಮಿಕ್ ಮಾಸ್ ಯೂನಿಟ್ಸ್ನ ಸಿಂಪಲ್ ಆಗಿ ಯೂನಿಫೈಡ್ ಮಾಸ್ ಅಂತ ಹೇಳಿ ಅವರು ಇದನ್ನ ಹೇಳ್ತಾರೆ. ಓಕೆನಾ, ಫಸ್ಟ್ ಆಫ್ ಆಲ್ ವಾಟ್ ಈಸ್ ಮಾಲಿಕ್ಯುಲರ್ ಮಾಸ್? ಮಾಲಿಕ್ಯುಲರ್ ಮಾಸ್ ಅಂದ್ರೆ ಸಬ್ಸ್ಟೆನ್ಸ್. ಓಕೆ, ಮಾಲಿಕ್ಯುಲರ್ ಮಾಸ್ ಆಫ್ ಅ ಸಬ್ಸ್ಟೆನ್ಸ್, ಒಂದು ಸಬ್ಸ್ಟೆನ್ಸ್ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಅಂದ್ರೆ ಇಟ್ ಈಸ್ ದ ಸಮ್ ಆಫ್ ದ ಅಟಾಮಿಕ್ ಮಾಸಸ್. ಓಕೆ, ಸಮ್ ಆಫ್ ದ ಮೀನ್ಸ್ ಪ್ಲಸ್ ಮಾಡಬೇಕು. ಓಕೆ, ಒಂದು ಮಾಲಿಕ್ಯೂಲ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಓಕೆ, ಒಂದು ಕಾಂಪೌಂಡ್, 2 ಕಾಂಪೌಂಡ್ಸ್ನ ಕೊಟ್ಬಿಟ್ಟು ಅವುಗಳ ಮಾಲಿಕ್ಯುಲರ್ ಮಾಸ್ ಎಷ್ಟು ಅಂತ ಕೇಳಿದ್ರೆ ಅವುಗಳನ್ನ ಪ್ಲಸ್ ಮಾಡಬೇಕು ನಾವು. ಓಕೆ, ಅಟಾಮಿಕ್ ಮಾಸಸ್ನ ಸಮ್ ಮಾಡಿ ಆಫ್ ಆಲ್ ದ ಆಟಮ್ಸ್. ಓಕೆ, ಎಷ್ಟು ಆಟಮ್ಸ್ ಇದಾವೋ ಅಷ್ಟು ಎಲ್ಲ ಆಟಮ್ಸ್ಗೂ ನಾವು ಈ ಅಟಾಮಿಕ್ ಮಾಸ್ ಅನ್ನೋದನ್ನ ಸಮ್ ಮಾಡಬೇಕು. ಓಕೆನಾ, ಸಮ್ ಮಾಡಿ ಇನ್ ಅ ಮಾಲಿಕ್ಯೂಲ್ ಆಫ್ ಎ ಸಬ್ಸ್ಟೆನ್ಸ್. ಸಮ್ ಮಾಡೋದನ್ನ ಓಕೆ, ಅಟಾಮಿಕ್ ಮಾಸಸ್ನ ನಾವು ಪ್ಲಸ್ ಮಾಡೋದನ್ನ ನಾವು ಏನು ಹೇಳ್ತೀವಿ, ಈ ಮಾಲಿಕ್ಯುಲರ್ ಮಾಸ್ ಆಫ್ ಎ ಸಬ್ಸ್ಟೆನ್ಸ್ ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ಅದನ್ನ ಯಾವ್ದ್ರಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ಅಂದರೆ ಅಟಾಮಿಕ್ ಮಾಸ್ ಯೂನಿಟ್ಸ್ ಮೀನ್ಸ್ ಯೂನಿಫೈಡ್ ಮಾಸಸ್ ಅಲ್ಲಿ ನಾವು ಇದನ್ನ ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆನಾ, ಆ್ಯಂಡ್ ದ ಮಾಲಿಕ್ಯುಲರ್ ಮಾಸ್ ಯೂನಿಟ್ಸ್ ಅಲ್ಲಿ ಮೀನ್ಸ್ ಯೂನಿಫೈಡ್ ಮಾಸ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಓಕೆ, ಸೊ ಒನ್ ಎಕ್ಸಾಂಪಲ್ ಸಹ ಇದೆ. ಎಕ್ಸಾಂಪಲ್ ಪ್ರಾಬ್ಲಮ್ ಇದು. ಕ್ಯಾಲ್ಕುಲೇಟ್ ದ ರಿಲೇಟಿವ್ molecular mass of water. H2O ರಿಲೇಟಿವ್ ಮಾಲಿಕ್ಯೂಲ್. ಇದನ್ನ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಮೀನ್ಸ್ ಮಾಲಿಕ್ಯುಲರ್ ಮಾಸ್ ಓಕೆ ಕ್ಯಾಲ್ಕುಲೇಟ್ ಮಾಡಿ ವಾಟರ್ಗೆ ಅಂತ ಕೊಟ್ಟಿದ್ದಾರೆ. ಸೊ ನಾವಿಲ್ಲಿ ನೆಕ್ಸ್ಟ್ ಇನ್ನ ಒಂದು ಕ್ವಶನ್ ಕೊಟ್ಟಿದ್ದಾರೆ, ಎ ಇದು, ಅಂಡ್ ಬಿ ಕ್ಯಾಲ್ಕುಲೇಟ್ the
ಮಾಲಿಕ್ಯುಲರ್ ಮಾಸ್ ಆಫ್ HNO3. ಓಕೆ, HNO3ಗೆ ನಾವು ನೈಟ್ರಿಕ್ ಆಸಿಡ್, HNO3 ಅಂದರೆ ನೈಟ್ರಿಕ್ ಆಸಿಡ್ ಮತ್ತು ವಾಟರ್ಗೆ ಇದಕ್ಕೆ ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ನ ಮತ್ತು ಇದಕ್ಕೆ ಮಾಲಿಕ್ಯುಲರ್ ಮಾಸ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಸಲ್ಯೂಷನ್ ಅಟಾಮಿಕ್ ಮಾಸ್ ಆಫ್ ಹೈಡ್ರೋಜನ್. ಓಕೆ, ನಾವು ಫಸ್ಟು ವಾಟರ್ಗೆ ನೋಡ್ತಿದ್ದೀವಲ್ಲ, ಸೊ ಹೈಡ್ರೋಜನ್ಗೆ ಎಷ್ಟು ಅಟಾಮಿಕ್ ಮಾಸ್? ಹೈಡ್ರೋಜನ್ ಈಸ್ 1 U, ಅಟಾಮಿಕ್ ಯೂನಿಟ್ಸ್ ಅಂತ ಹೇಳ್ತೀವಿ ನಾವು, ಮೀನ್ಸ್ ಯೂನಿಫೈಡ್. ಓಕೆ, ಮಾಸಸ್ ಅಂತ. ಸೊ ಯು ಅಟಾಮಿಕ್ ಮಾಸ್ ಯೂನಿಟ್ ಇದು. ಆ್ಯಂಡ್ ನೆಕ್ಸ್ಟ್ ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್. ಆಕ್ಸಿಜನ್ಗೆ ಅಟಾಮಿಕ್ ಮಾಸ್ ಎಷ್ಟು? 16U. ಓಕೆನಾ? ಸೊ therefore molecular mass of water, okay, molecular mass of water ನ ಏನ್ ಹೇಳ್ಬೋದು ಅಂದ್ರೆ, ಇಲ್ಲಿ H2O ಅಲ್ವಾ, 2 ನಂಬರ್ ಆಫ್ ಆಟಮ್ಸ್ ಅಲ್ವಾ ಇರೋದು H ಅಲ್ಲಿ. ಸೊ 2 atoms of hydrogen ಪ್ಲಸ್ 1 ಆಟಮ್ ಅಲ್ವಾ ಇರೋದು. ಸೊ 1 ಆಟಮ್ ಆಫ್ ಆಕ್ಸಿಜನ್ ಅಲ್ವಾ. ಸೊ ನೆಕ್ಸ್ಟ್ ನಮಗೆ ಇಲ್ಲಿ 2 ಇಂಟು ಹೈಡ್ರೋಜನ್ಗೆ ಅಟಾಮಿಕ್ ಮಾಸ್ ಎಷ್ಟು? 1. ಸೊ 1 ಪ್ಲಸ್ ಸಮ್ ಮಾಡ್ತಿರೋದಲ್ವಾ ನಾವು. ಸೊ ಈ 1 ಅಟಾಮಿಕ್ ಮಾಸ್ ಆಫ್ ಆಕ್ಸಿಜನ್ ಈಸ್ 16. ಸೊ 1 ಆಟಮ್ ಇರೋದಕ್ಕೆ 1 ಇಂಟು 16. ಓಕೆ, ಸೊ ಅದಕ್ಕೆ ನಮಗೆ ಇದನ್ನ ಸಮ್ ಮಾಡಿದ್ರೆ 18 ಬರುತ್ತೆ. ಓಕೆನಾ? 16 ಇಂಟು 1 is 16, 2 ಇಂಟು 1 is 2, 16 ಪ್ಲಸ್ 2 is 18U. ಓಕೆ, ಯೂನಿಫೈಡ್ ಮಾಸ್. ಓಕೆ, ಇದನ್ನ ನಾವು ಈ ರೀತಿ ಬರಿತೀವಿ. ಓಕೆನಾ? ಸೊ ದಿಸ್ ಇಸ್ ದ ಏನು ಈ ರಿಲೇಟಿವ್ ಮಾಸ್. ಓಕೆ, ಮಾಲಿಕ್ಯುಲರ್ ಮಾಸ್. ಆ್ಯಂಡ್ ಬಿ, ನೆಕ್ಸ್ಟ್ ನಾವು ಬಿಗೆ ಮಾಡೋಣ. ಓಕೆ, ದಿಸ್ ಇಸ್ ಫಾರ್ ಎ, ಸೊಲ್ಯೂಷನ್ ಎ. ಆ್ಯಂಡ್ ಬಿಗೆ ದ ಮಾಲಿಕ್ಯುಲರ್ ಮಾಸ್ ಆಫ್ ದಿಸ್ HNO3 ಅಲ್ವಾ, ದ HNO3 ಅಲ್ವಾ. ಸೊ ಇದಕ್ಕೆ ಯಾವ ರೀತಿ ಮಾಡ್ಬೋದು ಅಂದ್ರೆ, ದ ಅಟಾಮಿಕ್ ಮಾಸ್ ಆಫ್ H ಫಸ್ಟ್. ಓಕೆ, ಸೊ ಇಲ್ಲಿ ಒಂದೇ H ಅಲ್ವಾ ಇರೋದು. ಸೊ ಅಟಾಮಿಕ್ ಮಾಸ್ ಆಫ್ H ಮೀನ್ಸ್ ಹೈಡ್ರೋಜನ್ ಅಲ್ವಾ. ಸೊ ಇಲ್ಲಿ ನಾವು ಇಲ್ಲಿ ಒಂದೇ ಒಂದು ಆಟಮ್ ಇದೆ. ಓಕೆ, ಓನ್ಲಿ 1 ಆಟಮ್ ಇದೆ. ಸೊ ಇಂಟು 1 ಆದ್ರೂ ನೀವು ಬರ್ಕೋಬಹುದು, ಇಲ್ಲಾಂದ್ರೆ ಡೈರೆಕ್ಟ್ ಒಂದೇ ಅಟಾಮಿಕ್ ಮಾಸ್ನಾದ್ರೂ ನೀವು ಬರ್ಕೋಬಹುದು. ಓಕೆ, ಪ್ಲಸ್ 3 ನಂಬರ್ ಆಫ್ ಆಟಮ್ಸ್ ಅಲ್ವಾ ಇಲ್ಲಿರೋದು. ನೈಟ್ರೋಜನ್ಗೆ ನಮಗೆ ಇಲ್ಲಿ 3 ನಂಬರ್ ಆಫ್, ಓಕೆ ಸಾರಿ, ನೈಟ್ರೋಜನ್ಗೆ ಇಲ್ಲಿ 1, ಓನ್ಲಿ 1 ಇದೆ. ಸೊ ಇಲ್ಲಿ 3 ಆಟಮ್ಸ್ ಇದಾವೆ. ಸೊ 3 ಡಿಫ್ರೆಂಟ್, ಒಂದು ಹೈಡ್ರೋಜನ್, ನೈಟ್ರೋಜನ್ ಆ್ಯಂಡ್ ನೆಕ್ಸ್ಟ್ ಒನ್ ಇಸ್ ಆಕ್ಸಿಜನ್. ಸೊ ನಾವು ಹೈಡ್ರೋಜನ್ ಮಾಡ್ತಿದ್ದೀವಿ ಫಸ್ಟ್, ನೈಟ್ರೋಜನ್ಗೆ ನೆಕ್ಸ್ಟ್ ಮಾಡೋಕ್ಕೆ ಒನ್ಲಿ 1 ಅಲ್ವಾ ಅಲ್ಲಿ ಆಟಮ್ ಇರೋದು. ಸೊ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್. ಓಕೆ, ನೆಕ್ಸ್ಟ್ ಪ್ಲಸ್ ಸಮ್ ಮಾಡ್ತಿದ್ದೀವಿ, ಪ್ಲಸ್ 3 ಅಷ್ಟು 3 ಆಟಮ್ಸ್ ಇದಾವೆ ಇಲ್ಲಿ. ಆಕ್ಸಿಜನ್ಗೆ 3 ಆಟಮ್ಸ್ ಇದೆ. ಸೊ 3 ಇಂಟು ಅಟಾಮಿಕ್ ಮಾಸ್ ಆಫ್ O. ಓಕೆ, ಸೊ ಈ ರೀತಿ ನಾವು ಬರೆದ್ಮೇಲೆ ನಮಗೆ ಏನು ಸಿಗುತ್ತೆ ಇಲ್ಲಿ? 1 ಪ್ಲಸ್ ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ಎಷ್ಟು ಅದು. ಓಕೆ, 14 ಪ್ಲಸ್ ಇಲ್ಲಿ ಏನು ಓಕೆ ಎಷ್ಟು ಅಟಾಮಿಕ್ ಮಾಸ್ ಇದೆಯೋ. ಓಕೆ, 3 ಇಂಟು ಅಷ್ಟು. ಓಕೆ, ಅಟಾಮಿಕ್ ಮಾಸ್ ಎಷ್ಟಿದೆಯೋ ಅಷ್ಟು. ಸೊ 16. ಓಕೆ, ಹೋಗಿ ನಾವು 16 ಅಂತ ಹೇಳಿದ್ರೆ 16
16, so we will get 63U ಅಂತ ಹೇಳ್ಬೋದು. ಓಕೆನಾ? ಸೊ ದಿಸ್ ಇಸ್ ದ ಮಾಲಿಕ್ಯುಲರ್ ಮಾಸ್ ಆಫ್ HNO3. ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅಂದ್ರೂ ಒಂದೇ, ಮಾಲಿಕ್ಯುಲರ್ ಮಾಸ್ ಅಂದ್ರೂ ಒಂದೇ. ಓಕೆನಾ? ಸೊ ನೆಕ್ಸ್ಟ್ ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಇದನ್ನ ಜ್ಞಾಪಕ ಇಟ್ಕೊಳ್ಳಿ. ಓಕೆ, ಮಾಲಿಕ್ಯುಲರ್ ಮಾಸ್ ಅಂದ್ರೂ ಒಂದೇ, ರಿಲೇಟಿವ್ ಮಾಲಿಕ್ಯುಲರ್ ಮಾಸ್ ಅಂದ್ರೂ ಒಂದೇ. ನಾವು ಮಾಲಿಕ್ಯೂಲ್ಸ್ಗೆ ಸಪ್ರೇಟ್ ಮಾಡಿ ನಾವು ಯಾವುದಾದ್ರೂ ಒಂದು ಆಟಮ್, ಓಕೆ, ಒಂದು ಈ ರೀತಿ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ ಅಂದ್ರೆ ಒಂದು ಎಲಿಮೆಂಟ್ಸ್ನ ನಾವು ಸಪ್ರೇಟ್ ಮಾಡಿನೇ ನಾವು ಈ ಮಾಲಿಕ್ಯುಲರ್ ಮಾಸ್ ಅನ್ನೋದು ನಾವು ಕಂಡುಹಿಡಿಬೇಕು. ಓಕೆನಾ? ಸೊ ಮಾಲಿಕ್ಯುಲರ್ ಮಾಸ್ ಅಂದ್ರೆ ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆಯೋ ಇಂಟು ಮಾಡಿ, ಓಕೆ, ಎಷ್ಟು ನಂಬರ್ ಆಫ್ ಆಟಮ್ಸ್ ಇದೆ ಅನ್ನೋದನ್ನ ಇಂಟು ಮಾಡಬೇಕು. ಓಕೆ, ಮಾಡಿ ಮಲ್ಟಿಪ್ಲೈ ಮಾಡಬೇಕು, ಮತ್ತೆ ಅದಕ್ಕೆ ಅಟಾಮಿಕ್ ಮಾಸ್ ಎಷ್ಟು ಅನ್ನೋದನ್ನ ನಾವು ಆ್ಯಡ್ ಮಾಡ್ತಾ ಹೋಗಬೇಕು. ಓಕೆ, ಪ್ರತಿಯೊಂದು ಎಲಿಮೆಂಟ್ಗೆ ಆ್ಯಡ್ ಮಾಡ್ತಾ ಹೋದ್ರೆ ನಮಗೆ ಫೈನಲಿ ನಮಗೆ ಸಿಗೋದು ನಾವು ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮಾಲಿಕ್ಯುಲರ್ ಯೂನಿಟ್ ಮಾಸ್. Next one is molecular unit mass. Formula unit mass. So ಈ formula unit mass ಅಂದ್ರೆ ಏನು ಅಂದ್ರೆ the formula unit mass of a substance. Okay, the formula unit mass of a substance is the sum of the atomic masses of all the atoms in the molecular unit of a compound. Okay, ಈ ಮಾಸ್ ಅಂದ್ರೆ ಏನು ಅಂದ್ರೆ ಸೇಮ್. ಓಕೆ, ಮಾಲಿಕ್ಯುಲರ್ ಮಾಸ್ ಅಂದ್ರೂ ಸೇಮ್, ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೂ ಸೇಮ್. ಬಟ್ ಇಲ್ಲಿ ಫಾರ್ಮುಲಾ ಯೂನಿಟ್ಸ್ ಅಲ್ಲಿ ಇಲ್ಲಿ ಕಾಂಪೌಂಡ್ ನ ನಾವು ಇಲ್ಲಿ ಹೇಳ್ತೀವಿ, ಅಲ್ಲಿ ಮಾಲಿಕ್ಯುಲರ್ ಮಾಸ್ ಅಂತ ಹೇಳ್ತೀವಿ. ಓಕೆನಾ? ಅಂಡ್ ಫಾರ್ಮುಲಾ ಯೂನಿಟ್ ಮಾಸ್ ಇಸ್ ಕ್ಯಾಲ್ಕುಲೇಟೆಡ್ ಇನ್ ದ ಸೇಮ್ ಮ್ಯಾನರ್ ಆಸ್ ವಿ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್. ನಾನು ಹೇಳ್ದೆ ಅಲ್ವಾ, ಮಾಲಿಕ್ಯುಲರ್ ಮಾಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡ್ತೀವೋ ಅದೇ ರೀತಿನ ಈ ಫಾರ್ಮುಲಾ ಯೂನಿಟ್ ಮಾಸ್ ಅನ್ನೋದು ಸಹ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ? ಅಂಡ್ ಎಕ್ಸಾಂಪಲ್ ಇಸ್ NaCl. ಓಕೆ, NaCl ಅಂತ ತಗೊಂಡ್ರೆ ನಮಗೆ ಸೋಡಿಯಂದು ಓಕೆ ಓನ್ಲಿ ಒನ್ ಆಟಮ್ ಇದೆ ಅಲ್ವಾ. ಸೊ 1 ಇಂಟು ಅಟಾಮಿಕ್ ಮಾಸ್ ಎಷ್ಟು ಸೋಡಿಯಂಗೆ 23. ಓಕೆ, ಪ್ಲಸ್ ಸಮ್ ಮಾಡ್ತಿದೀವಿ. ಇಲ್ಲಿ Cl ಅನ್ನೋದು ಓನ್ಲಿ ಒನ್ ಆಟಮ್ ಅಲ್ವಾ. ಸೊ 1 ಇಂಟು ಓಕೆ Cl ಗೆ ಅಟಾಮಿಕ್ ಮಾಸಸ್ ಎಷ್ಟು 35.5. ಸೊ ನಮಗೆ ಏನ್ ಸಿಗುತ್ತೆ 58.8 U ಅಂತ ಸಿಗುತ್ತೆ ಅಲ್ವಾ. ಸೊ ದಿಸ್ ಇಸ್ ಆಲ್ಸೋ ಎ ಸೇಮ್. ಓಕೆ, ಮಾಲಿಕ್ಯುಲರ್ ಮಾಸ್ ಅಂದ್ರೂ ಸೇಮೇ, ಯೂನಿಟ್ ಮಾಸ್ ಅಂದ್ರೂ ಮಾಲಿಕ್ಯುಲರ್ ಯೂನಿಟ್ ಓಕೆ ಮಾಲಿಕ್ಯುಲರ್ ಮಾಸ್ ಅಂದ್ರೂ ಒಂದೇ, ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೂ ಒಂದೇ. ಓಕೆ, and next calculate the next problem. Calculate the formula unit mass of CaCl2. okay, CaCl2 ಗೆ ಯೂನಿಟ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಓಕೆನಾ? ಸೊ ದಟ್ atomic mass of Ca calcium plus 2 into atomic mass of Cl calcium. Okay, chloride. Okay, so atomic mass of a calcium and 2 atoms dalva. So 2 into atomic mass of a chloride. Okay na? So we will get this. ಏನಂತ ಗೊತ್ತಾಗುತ್ತೆ ನಮಗೆ ಇಲ್ಲಿ ಅಂದ್ರೆ 40
atomic mass of a calcium is 40 plus 2 chloride ion ಅಲ್ಲಿ 2 chloride atoms ಇದೆ. So 2 into chloride get 35.5, so that we will get 40 plus 71, so is equal to 11 311. ಓಕೆ 311 U ಅಂತ ನಮಗೆ ಸಿಗುತ್ತೆ. ಓಕೆನಾ. ನೆಕ್ಸ್ಟ್ ನಾವು ಮೋಲ್ ಕಾನ್ಸೆಪ್ಟ್. ಓಕೆ ಸೇಮ್ ಈ ಫಾರ್ಮುಲಾ ಯೂನಿಟ್ ಮಾಸ್ ಅಂದ್ರೂ ಸೇಮೇ, ಕ್ಯಾಲ್ಕುಲೇಟ್ ಮಾಡೋದು ಮಾಲಿಕ್ಯುಲರ್ ಮಾಸ್ ಅಂದ್ರೂ ಸೇಮೇ, ಮಾಲಿಕ್ಯುಲರ್ ಮಾಸ್ ಎರಡು ಸೇಮ್. ಓಕೆ ನಾವು ಅದನ್ನ ಫಾರ್ಮುಲಾ ಯೂನಿಟ್ ಮಾಸ್ ಆದ್ರೂ ಅಂತೀವಿ, ಮಾಲಿಕ್ಯುಲರ್ ಮಾಸ್ ಅಂತ ಆದ್ರೂ ಅಂತೀವಿ. ಓಕೆ ಡೋಂಟ್ ಗೆಟ್ ಕನ್ಫ್ಯೂಸ್ ಆಗಬೇಡಿ, ಎರಡೂ ಸೇಮೇ. ಓಕೆ ಸೊ ಒಂದು ಪ್ರಾಬ್ಲಮ್ ಅಲ್ಲಿ ನಿಮಗೆ ಕ್ಯಾಲ್ಕುಲೇಟ್ ಫಾರ್ಮುಲಾ ಯೂನಿಟ್ ಮಾಸ್ ಆಫ್ ಕ್ಯಾಲ್ಸಿಯಂ ಅಂತ ಕೊಡ್ತಾರೆ. ಓಕೆ ಅಕಸ್ಮಾತ್ ಕೆಳಗಡೆನೆ ಎ ಇದು ಕೊಟ್ಬಿಟ್ಟು ಬಿ ಕ್ಯಾಲ್ಕುಲೇಟ್ ದ ಮಾಲಿಕ್ಯುಲರ್ ಮಾಸ್ ಆಫ್ ಓಕೆ ಬೇರೆ ಯಾವುದಾದ್ರೂ ಒಂದು ಕಾಂಪೌಂಡ್ ಕೊಟ್ಟರೆ ನಿಮಗೆ ಅವೆರಡನ್ನೂ ಸೇಮ್ ರೀತಿ ಒಂದೇ ರೀತಿ ನೀವು ಕ್ಯಾಲ್ಕುಲೇಟ್ ಮಾಡಿ. ಓಕೆ ನೀವು ಬೇರೆ ಬೇರೆ ರೀತಿಯಾಗಿ ಹೋಗಿ ನೀವು ಯಾವುದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಬಿಕಾಸ್ ಎರಡು ಸೇಮ್. ಓಕೆನಾ. ಆ್ಯಂಡ್ ನೆಕ್ಸ್ಟ್ ನಾವು ಮೋಲ್ ಕಾನ್ಸೆಪ್ಟ್ ಅಂದರೆ ಏನು, ಓಕೆ ಮಾಲಿಕ್ಯುಲರ್ ಮಾಸಸ್ ಅಂದರೆ ಏನು, ಫಾರ್ಮುಲಾ ಯೂನಿಟ್ ಮಾಸ್ ಅಂದರೆ ಏನು ಅಂತ ಗೊತ್ತಾಯಿತು. ನೆಕ್ಸ್ಟ್ ನಾವು ಮೋಲ್ ಕಾನ್ಸೆಪ್ಟ್ ಅಂದರೆ ಏನು, ವಾಟ್ ಈಸ್ ದಿಸ್ ಮೋಲ್. ಓಕೆ 1 ಮೋಲ್ ಅಂತ ಹೇಳ್ತೀವಿ, 1 ಮೋಲ್ ಅಂದರೆ ಎಷ್ಟು. ಓಕೆ ಇದೆಲ್ಲ ನಾವು ನೆಕ್ಸ್ಟ್ ನಾವು ಮೋಲ್ ಕಾನ್ಸೆಪ್ಟ್ ಅಲ್ಲಿ ತಿಳ್ಕೊಳ್ಳೋಣ. ಮೋಲ್ ಕಾನ್ಸೆಪ್ಟ್. ಓಕೆ ದಿಸ್ ಇಸ್ ಇಂಪಾರ್ಟೆಂಟ್. ನೀವು ಎಲ್ಲಾದರೂ ಹೋಗ್ಲಿ ಈ ಮೋಲ್ ಕಾನ್ಸೆಪ್ಟ್ ಮೇಲೆ ನಿಮಗೆ ಕ್ವಶನ್ಸ್ ಕೇಳ್ತಾರೆ. ಓಕೆ ತುಂಬ ಏನು ಇಂಪಾರ್ಟೆಂಟ್ ಟಾಪಿಕ್. ಓಕೆ ಮೋಲ್ ಕಾನ್ಸೆಪ್ಟ್ ಅನ್ನೋದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಟಾಪಿಕ್ ನಮಗೆ. ಓಕೆ ಸೊ ಈ ಮೋಲ್ ಕಾನ್ಸೆಪ್ಟ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೋಸ್ಕರ ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಓಕೆ ಎಕ್ಸಾಂಪಲ್ ಆಫ್ ಎ ರಿಯಾಕ್ಷನ್ ಆಫ್ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್ ಟು ಫಾರ್ಮ್ ವಾಟರ್. ಇದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ತಾನೆ ವಾಟರ್ ಅಲ್ಲಿ ಇರೋದು. ಓಕೆ ವಾಟರ್ ಅಲ್ಲಿ ಇರೋದು ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ಎರಡು ಕಂಬೈನ್ ಆಗಿ ನಮಗೆ ವಾಟರ್ ಅನ್ನೋದು ನಮಗೆ ಕೊಡ್ತಾ ಇದೆ ಅಲ್ವಾ. ಸೊ ನಾವು ಯಾವ ರೀತಿ ಬರಿಬೋದು ಅಂದರೆ 2H2 plus O2 gives 2H2O. ಓಕೆ 2H2O 2 ಆಟಮ್ಸ್ ಅಷ್ಟು ನಮಗೆ. ಓಕೆ ಹೈಡ್ರೋಜನ್ 2 ಇದೆ ಆ್ಯಂಡ್ H2 ಅನ್ನೋದಕ್ಕೆ 2 ಇಲ್ಲಿ ಕರೆಕ್ಟಾಗಿ ನೋಡ್ಕೊಳ್ಳಿ. H2 ಅನ್ನೋದಕ್ಕೆ ನಮಗೆ 2 ಆಟಮ್ಸ್ ಇದೆ, O ಅನ್ನೋದಕ್ಕೆ ನಮಗೆ 2 ಆಟಮ್ಸ್ ಇದೆ. ಓಕೆ ಎರಡಕ್ಕೂ 2 ಇರೋದಕ್ಕೋಸ್ಕರ ನಾವಿದು ಬ್ಯಾಲೆನ್ಸ್ ಆಗಿದೆ ನೋಡಿ ನೀವು. ಓಕೆ ಒಂದು ಕೆಮಿಕಲ್ ರಿಯಾಕ್ಷನ್ ಆಗಬೇಕು ಅಂದರೆ ಫಸ್ಟ್ ರೂಲ್ ಇಸ್ ಓಕೆ ಅವುಗಳ ಚಾರ್ಜಸ್ ಅನ್ನೋದು ಬ್ಯಾಲೆನ್ಸ್ ಆಗಬೇಕು ಅಲ್ವಾ. ಸೊ ಇದು ಸೊ ಈ ರೀತಿ ನಮಗೆ ಸಿಗುತ್ತೆ. ಓಕೆ ಆ್ಯಂಡ್ ಡಯಾಬೋ ರಿಯಾಕ್ಷನ್ ಇಂಡಿಕೇಟ್ಸ್, ಇದು ಏನನ್ನ ಇಂಡಿಕೇಟ್ಸ್ ಮಾಡುತ್ತೆ ಅಂದರೆ 2 ಮಾಲಿಕ್ಯೂಲ್ಸ್ ಆಫ್ ಎ ಹೈಡ್ರೋಜನ್. ಓಕೆ 2 ಮಾಲಿಕ್ಯೂಲ್ಸ್ ಆಫ್ ಎ ಹೈಡ್ರೋಜನ್ ಈಸ್ ಕಂಬೈನ್ಡ್ ವಿತ್ 1 ಮಾಲಿಕ್ಯೂಲ್ ಆಫ್ ಎ ಆಕ್ಸಿಜನ್. ಒಂದು ಮಾಲಿಕ್ಯೂಲ್ ಆಫ್ ಎ ಆಕ್ಸಿಜನ್ ಜೊತೆ 2 ಮಾಲಿಕ್ಯೂಲ್ಸ್ ಆಫ್ ಎ ಹೈಡ್ರೋಜನ್ ಅನ್ನೋದು ಕಂಬೈನ್ ಆಗ್ತಿದೆ. ಓಕೆನಾ ಆಫ್ ಎ ಆಕ್ಸಿಜನ್ ಟು ಫಾರ್ಮ್ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಇಲ್ಲಿ 2 ಮಾಲಿಕ್ಯೂಲ್ಸ್ ಅಷ್ಟು ವಾಟರ್ ಇಲ್ಲಿ ಫಾರ್ಮ್ ಆಗ್ತಾ ಇದೆ ಅಲ್ವಾ. ಸೊ ದಟ್ ಈಸ್ ವಿ ವಿಲ್ ಸೇ ದಟ್ 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್. ಓಕೆ ಆಟಮ್ಸ್. ಓಕೆ ಮಾಲಿಕ್ಯೂಲ್ಸ್ ಅಂತಾದ್ರೂ ಹೇಳಿ. ಓಕೆ 2 ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಕಂಬೈನ್ ಆಗ್ತಾ ಇದೆ 1 ಆಕ್ಸಿಜನ್ ಜೊತೆ ಟು ಫಾರ್ಮ್ ಎ 2 ಮಾಲಿಕ್ಯೂಲ್ಸ್ ಆಫ್ ವಾಟರ್. ಓಕೆನಾ ಆ್ಯಂಡ್ ಇದನ್ನೇ ಇನ್ನ ಬೇರೆ ರೀತಿ ಹೇಳ್ಬೋದು. ಓಕೆ 4 ಯೂನಿಫೈಡ್ ಮಾಸ್ ಅಂತ ಹೇಳ್ತೀವಿ ಅಲ್ವಾ ಆಫ್ ಹೈಡ್ರೋಜನ್ ಮಾಲಿಕ್ಯೂಲ್. Okay 4U of hydrogen molecule combined with the 82U of oxygen to form 36U of water molecule. Idu water molecule. Okay na 4U of a hydrogen molecule. Okay na combined with 82U of a 82U of a oxygen
to form 636 U of a unified mass means ಇದು ಹೇಳ್ಬೋದು. ಓಕೆ, ಯೂನಿಫೈಡ್ ಮಾಸ್ AMU ಅಂತ ಸಹ ಹೇಳ್ಬೋದು, ಅಟಾಮಿಕ್ ಮಾಸ್ ಯೂನಿಟ್ ಅಂತ ಸಹ. ಓಕೆ, U of a to form 36 U of H2O means water molecule. ಹೀಗಾದ್ರೂ ಬರೀಬೋದು. ಓಕೆ, ಫ್ರಮ್ ದ ಎಬೋ ಈಕ್ವೇಶನ್, ಈ ಈಕ್ವೇಶನ್ ಇಂದ ನಾವು ಏನನ್ನ ತಿಳ್ಕೊಬಹುದು ಅಂದ್ರೆ ದ ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಕ್ಯಾನ್ ಬಿ ಕ್ಯಾರೆಕ್ಟರಿಸ್ಟಿಕ್ಸ್. ಓಕೆ, ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಏನಿದೆ, ಓಕೆ, ಅದನ್ನ ನಾವು ಕ್ಯಾರೆಕ್ಟರೈಸ್ ಮಾಡ್ಬೋದು ಬೈ ಇಟ್ಸ್ ಮಾಸ್ ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಂದ. ಒಂದು ಸಬ್ಸ್ಟೆನ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ಯಾವ ರೀತಿ, ಓಕೆ, ಕ್ವಾಂಟಿಟಿ ಎಷ್ಟು ಕ್ವಾಂಟಿಟಿ ಇದೆ, ಓಕೆ, ಎಷ್ಟು ಕ್ವಾಂಟಿಟಿ ಆಫ್ ಸಬ್ಸ್ಟೆನ್ಸ್ ಇದೆ ಅನ್ನೋದನ್ನ ನಾವು ಕ್ಯಾರೆಕ್ಟರೈಸ್ ಮಾಡ್ಬೋದು. ಯಾವ ರೀತಿ ಅಂದ್ರೆ, ಓಕೆ, ಇಟ್ಸ್ ಮಾಸ್ ಅಥವಾ and mass or number of molecules. Number of molecules ಇಂದ ಆಗಲಿ, ಇಟ್ಸ್ ಮಾಸ್ ಅದರ ಮಾಸ್ ಆದ್ರೂ ಆಗಲಿ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇಂದ ಆಗಲಿ ಎಷ್ಟು ಕ್ವಾಂಟಿಟಿ ಆಫ್ ದ ಸಬ್ಸ್ಟೆನ್ಸ್ ಇದೆ ಅಂತ ನಾವು ಹೇಳ್ಬೋದು. ಓಕೆನಾ? ಅಥವಾ ಓಕೆ, ಬಟ್ ದ ಕೆಮಿಕಲ್ ರಿಯಾಕ್ಷನ್, ಓಕೆ, ಏನು ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ಸ್, ಈ ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಈಕ್ವೇಶನ್ಸ್ ಇರುತ್ತೆ ಅಲ್ವಾ, ಅವು ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ಡೈರೆಕ್ಟ್ಲಿ, ಓಕೆ, ಇಂಡಿಕೇಟ್, ಅವು ಡೈರೆಕ್ಟ್ ಆಗಿ ಇಂಡಿಕೇಟ್ ಮಾಡುತ್ತೆ ದ ನಂಬರ್ ಆಫ್ ಆಟಮ್ಸ್ ನ, ನಂಬರ್ ಆಫ್ ಆಟಮ್ಸ್ ನ ಡೈರೆಕ್ಟ್ ಆಗಿ ಇಂಡಿಕೇಟ್ ಮಾಡುತ್ತೆ. ಓಕೆನಾ? ಆರ್ ಮಾಲಿಕ್ಯೂಲ್ಸ್ ಟೇಕಿಂಗ್ ಪಾರ್ಟ್ ಇನ್ ದ ರಿಯಾಕ್ಷನ್, ಟೇಕಿಂಗ್ ಆಟಮ್ಸ್ ನಾದ್ರೂ ಆಗಲಿ ಅಥವಾ ಮಾಲಿಕ್ಯೂಲ್ಸ್ ನಾದ್ರೂ ಆಗಲಿ. ಓಕೆ, ಕೆಮಿಕಲ್ ಈಕ್ವೇಶನ್ ಅಲ್ಲಿ, ಓಕೆ, ದ ಕೆಮಿಕಲ್ ರಿಯಾಕ್ಷನ್ ಈಕ್ವೇಶನ್ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂದ್ರೆ, ಓಕೆ, ಇಂಡಿಕೇಟ್ ಡೈರೆಕ್ಟ್ಲಿ ದ ನಂಬರ್ ಆಫ್ ಆಟಮ್ಸ್ ಅಥವಾ ಮಾಲಿಕ್ಯೂಲ್ಸ್ ಟೇಕಿಂಗ್ ಪಾರ್ಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಒಂದು ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಯಾವ ನಂಬರ್ ಆಫ್, ಎಷ್ಟು ನಂಬರ್ ಆಫ್ ಆಟಮ್ಸು ಮತ್ತೆ ಮಾಲಿಕ್ಯೂಲ್ಸು ಟೇಕ್ಸ್ ಪ್ಲೇಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಇಲ್ಲಿ ನೋಡ್ಬೋದು. ಸೊ ನಾವು ಯೂನಿಟ್, ಓಕೆ, ಸೊ ನಾವು ಈ ಯೂನಿಟ್ ನ ಏನಂತ ಹೇಳ್ತೀವಿ ಅಂದ್ರೆ ಮೋಲ್ ಅಂತ ಹೇಳ್ತೀವಿ. ಅದರ ಯೂನಿಟ್ ನ ನಾವು ಮೋಲ್ ಅಂತ ಹೇಳ್ತೀವಿ. ಓಕೆನಾ? ಸೊ ಇದನ್ನ ಇಂಟ್ರಡ್ಯೂಸ್, ಮೋಲ್ ಅನ್ನೋದನ್ನ ಇಂಟ್ರಡ್ಯೂಸ್ ಮಾಡ್ತಾರೆ ಒಂದು ಸಬ್ಸ್ಟೆನ್ಸ್ ಕ್ವಾಂಟಿಟಿನ ಹೇಳೋದಕ್ಕೋಸ್ಕರ. ಓಕೆ, ಕ್ವಾಂಟಿಟಿನ ಇಂಡಿಕೇಟ್ ಮಾಡೋದಕ್ಕೋಸ್ಕರ ಈ ಮೋಲ್ ಅನ್ನೋ ವರ್ಡ್ ನ ಅವರು ಏನು ಇಂಟ್ರಡ್ಯೂಸ್ ಮಾಡ್ತಾರೆ. ಓಕೆನಾ? ಸೊ ದ ಮೋಲ್ ಸಿಂಬಲ್ ಇಸ್ MOL ಅಂತ ಈ ರೀತಿ ಹೇಳ್ತಾರೆ ಸಿಂಬಲ್ ನ. ಓಕೆ, ಸಿಂಬಲ್ ಆಫ್ ಮೋಲ್ ಇಸ್ MOL ಅಂತ ಹೇಳ್ತಾರೆ. ಈಸ್ SI ಯೂನಿಟ್ ಆಫ್ ದ, ಇದು ಏನಕ್ಕೆ SI ಯೂನಿಟ್ ಇದು? ಓಕೆ, ಇದು SI ಯೂನಿಟ್ ಆಫ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಇಟ್ ಈಸ್ SI ಯೂನಿಟ್ ಫಾರ್ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಎಷ್ಟು ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಇದೆ, ಓಕೆ, ಯೂನಿಟ್ಸ್ ಅಲ್ಲಿ ನಾವು ಅದನ್ನ SI ಯೂನಿಟ್ ಅಲ್ಲಿ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದ್ರೆ ಅದನ್ನ ಮೋಲ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆನಾ? ಸೊ 1 ಮೋಲ್ ಅಂದ್ರೆ ಎಷ್ಟು ಅಂತ ಹೇಳಿದ್ರೆ ಕಂಟೈನ್, ಈ 1 ಮೋಲ್ ಕಂಟೈನ್, ಓಕೆ, ಕಂಟೈನ್ ಎಕ್ಸಾಕ್ಟ್ಲಿ 6.022140076 into 10 to the power of 23 elementary entries. Okay, elementary entries. ಓಕೆನಾ? 1 ಮೋಲ್ ಅಷ್ಟು ಓಕೆ, ಈ 1 ಮೋಲ್ ಅನ್ನೋದು ಎಕ್ಸಾಕ್ಟ್ಲಿ 6.022140076 ಇಂಟು 10 to the power of 23 ಅಷ್ಟು ಎಲಿಮೆಂಟರಿ ಎಂಟ್ರೀಸ್ನ ಅದು ಕನ್ಸಿಸ್ಟ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ನಂಬರ್ ಈಸ್ ಅ ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ. ಓಕೆ, ಇದೆ ಈ ನಂಬರ್ ಅನ್ನೋದು, ಈ 6.022 ಅನ್ನೋದು ಇದು ಫಿಕ್ಸ್ಡ್ ನ್ಯೂಮರಿಕಲ್ ವ್ಯಾಲ್ಯೂ. ಓಕೆನಾ? ನ್ಯೂಮರಿಕಲ್ ಅಂದ್ರೆ ನಂಬರ್. ಓಕೆ, ನಂಬರ್ ಇದೊಂದು ಫಿಕ್ಸ್ಡ್ ನಂಬರ್ ಅಂತ ನಾವು ಹೇಳ್ಬೋದು. ಸೊ ಇದನ್ನೇ ನಾವು ಅವಾಗಾಡ್ರೋ ಕಾನ್ಸ್ಟೆಂಟ್ ಅಂತ ಸಹ ಹೇಳ್ಬೋದು. ಸೊ ಇದನ್ನ ನಾವು ಅವಾಗಾಡ್ರೋ ಕಾನ್ಸ್ಟೆಂಟ್, ಇದನ್ನ ನಾವು ಅವಾಗಾಡ್ರೋ ಕಾನ್ಸ್ಟೆಂಟ್ ಅಂತ ಹೇಳ್ಬೋದು. NA ಸಫಿಕ್ಸ್ ಅಲ್ಲಿ A, ಸಫಿಕ್ಸ್ ಅಲ್ಲ, ಸಬ್ಸ್ಕ್ರಿಪ್ಟ್ ಅಲ್ಲಿ A. ಓಕೆ, ಅಂಡ್ ವೆನ್ ಎಕ್ಸ್ಪ್ರೆಸ್ಡ್ ಇನ್ ದ, ಓಕೆ,
ಯೂನಿಟ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿದ್ರೆ ಇದನ್ನ ನಾವು ಮೋಲ್ ಪರ್ ಅಂತ ಹೇಳ್ತೀವಿ. ಓಕೆ, ಮೋಲ್ ಪರ್ ಯೂನಿಟ್ಸ್ ಅಂತ ಹೇಳ್ತೀವಿ. ಓಕೆನಾ? ಆ್ಯಂಡ್ ಈಸ್ ಕಾಲ್ಡ್ ಆಸ್, ಈ ನಂಬರ್ನ ಏನಂತ ಹೇಳ್ತೀವಿ ಅಂದರೆ ಅವಾಗ್ಯಾಡ್ರೋ ನಂಬರ್ ಅಂತ ಹೇಳ್ತೀವಿ. ಇದನ್ನ ನಾವು ಎಕ್ಸ್ಪ್ರೆಸ್ ಮಾಡೋದನ್ನ ಈ ಪರ್ ಮೋಲ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅಲ್ವಾ, ಸೊ ಅದನ್ನ ನಾವು ಅವಾಗ್ಯಾಡ್ರೋ ನಂಬರ್. ಓಕೆ, ನಂಬರ್, ಅವಾಗ್ಯಾಡ್ರೋ ನಂಬರ್ ಅಂತ ನಾವು ಹೇಳ್ತೀವಿ. ಓಕೆನಾ? ಸೊ ಈ ವ್ಯಾಲ್ಯೂ ನೀವು ಜ್ಞಾಪಕ ಇಟ್ಕೊಳ್ಳಿ. ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಮೋಲ್ ಕಾನ್ಸೆಪ್ಟ್ ಅಂತ ನಾವು ಹೇಳಿದ್ರೆ ಫಸ್ಟ್ ನಾವು ವ್ಯಾಲ್ಯೂ ಎಂಟ್ರಿ ಮಾಡಬೇಕಾಗಿರೋದೇ, ನಾವು ಜ್ಞಾಪಕ ಇಟ್ಕೋಬೇಕಾಗಿರೋದೇ ಈ ಏನು ಅವಾಗ್ಯಾಡ್ರೋ ಕಾನ್ಸ್ಟೆಂಟ್. ಈ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ನೆನಪಲ್ಲಿ ಇಟ್ಕೊಂಡ್ರೆ ನಾವು ಪ್ರಾಬ್ಲಮ್ಸ್ನೆಲ್ಲ, ಇದ್ರ ಮೇಲೆ ಪ್ರಾಬ್ಲಮ್ಸ್ ಸಹ ಇದೆ. ಓಕೆ, ನಾನು ನಿಮಗೆ ಹೇಳ್ತೀನಿ. ಓಕೆ, ಕೆಲವೊಂದು ಪ್ರಾಬ್ಲಮ್ಸ್ನ ಸಹ ನಾನು ಮಾಡ್ತೀನಿ. ಆ್ಯಂಡ್ ಆ ಪ್ರಾಬ್ಲಮ್ಸ್ಗೆ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೂ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ಅನ್ನೋದು ಬೇಕೇ ಬೇಕು. ಮೋಲ್ ಕಾನ್ಸೆಪ್ಟ್ ಅಂದರೆ ನಮಗೆ ಕಂಪಲ್ಸರಿ ಅವಾಗ್ಯಾಡ್ರೋ ನಂಬರ್ ನಮಗೆ ಬೇಕೇ ಬೇಕು. ಓಕೆನಾ? ಸೊ ದಿಸ್ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ಇದೆ ಅಲ್ವಾ, ಈಸ್ ನೇಮ್ಡ್ ಬೈ ದ ಸೈಂಟಿಸ್ಟ್. ಯಾರು ಈ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ನ ನೇಮ್ ಮಾಡಿದ್ರು ಓಕೆ ಅಂತ ಹೇಳಿದ್ರೆ ಅವರು ಅಮೀಡಿಯೋ ಅವಾಗ್ಯಾಡ್ರೋ. ಸೊ ಇವರೇ ನೇಮ್ ಇಟ್ಟಿರೋದು ಅಮೀಡಿಯೋ ಅವಾಗ್ಯಾಡ್ರೋ. ಸೊ ಅದಕ್ಕೆ ನಾವು ಅವಾಗ್ಯಾಡ್ರೋ ನಂಬರ್, ಈ ಸೈಂಟಿಸ್ಟ್ ನೇಮ್ ನಾವು ಇದಕ್ಕೆ ಹೇಳಿದ್ವಿ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ಅಥವಾ ಅವಾಗ್ಯಾಡ್ರೋ ನಂಬರ್ ಅಂತ. ಅಮೀಡಿಯೋ ಅವಾಗ್ಯಾಡ್ರೋನೇ ಇದನ್ನ ಫಸ್ಟ್ ಟರ್ಮ್ ಅವರೇ ಹೇಳಿದ್ದು. ಓಕೆನಾ? ಆ್ಯಂಡ್ ದ ಮೋಲ್ ಈಸ್ ದ 1 ಮೋಲ್ ಅಂತ ನಾನು ಇಲ್ಲಿ ಹೇಳಿದೆ ಅಲ್ವಾ. ಸೊ 1 ಮೋಲ್ ಇಸ್ ಎಕ್ಸಾಕ್ಟ್ಲಿ 6.02214076 into 10 to the power of 23 ಎಲಿಮೆಂಟರಿ ಎಂಟ್ರೀಸ್ ಅಂತ ಹೇಳಿದೆ. ಸೊ ಆ 1 ಮೋಲ್, ಈ 1 ಮೋಲ್ ಅಂದ್ರೆ ಏನು ಅಂತ ಹೇಳಿದ್ರೆ one mole. Okay, so what is this 1 mole? 1 mole is the amount of substance of a system that contains 6.022 Avogadro number idalva, adu specified elementary values. Okay na? ಏನು it is the 1 mole ಅಂದ್ರೆ it is the amount of substance of a system. ಒಂದು ಸಿಸ್ಟಮ್ಗೆ ಅದು ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಒಂದು ಸಿಸ್ಟಮ್ನ ನಾವು ಕಂಪೇರ್ ಮಾಡ್ತಿದ್ದೀವಿ ಅಂದರೆ ಅಲ್ಲಿ ಓಕೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್. ಓಕೆನಾ? ಸಿಸ್ಟಮ್ ದಟ್ ಕಂಟೈನ್, ಅದು ಅವಾಗ್ಯಾಡ್ರೋ ನಂಬರ್ನ ಕಂಟೈನ್ ಇಡಬೇಕು. ಕಂಟೈನ್ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ಅಂತಾನೆ ಡೈರೆಕ್ಟ್ ಆಗಿ ಬರ್ಬಿಡ್ತೀನಿ. ಓಕೆ, ಅವಾಗ್ಯಾಡ್ರೋ ನೀವು ವ್ಯಾಲ್ಯೂ ಬರ್ಕೊಡಿ, ಅವಾಗ್ಯಾಡ್ರೋ ಕಾನ್ಸ್ಟೆಂಟ್. ಓಕೆ, ಕಾನ್ಸ್ಟೆಂಟ್ ಇದನ್ನ ಹೊಂದಿರಬೇಕು. ಓಕೆನಾ? ಏನು 1 ಮೋಲ್ ಅಂದ್ರೆ ಅಮೌಂಟ್ ಆಫ್ ಸಬ್ಸ್ಟೆನ್ಸ್ ಆಫ್ ಅ ಸಿಸ್ಟಮ್ ದಟ್ ಕಂಟೈನ್ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್. ಓಕೆ, ಇದು ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಅಂತ ನಾನು ಇಲ್ಲಿ ನಿಮಗೆ ಅವಾಗ್ಯಾಡ್ರೋ ಕಾನ್ಸ್ಟೆಂಟ್ ಇಲ್ಲಿ ನೀವು ನಂಬರ್ಸ್ ಬರೆದು ಓಕೆ 6.022 ಅದಿದಲ್ವಾ ಇಂಟು 10 to the power of 23 ಅದು ಬರೆದು ಸ್ಪೆಸಿಫೈಡ್ ಎಲಿಮೆಂಟರಿ ಎಂಟರೀಸ್ ಅಂತ ನೀವು ಎಂಟ್ರಿ ಮಾಡಿಕೊಂಡು ಬರೀರಿ. ಓಕೆನಾ? ಆ್ಯಂಡ್ 1 ಮೋಲ್ ಅಂದ್ರೆ ಏನು, ಎನಿಥಿಂಗ್ ಏನಾದ್ರೂ ಆಗಲಿ, ಯಾವುದೇ ಮಾಲಿಕ್ಯೂಲ್ ಆದ್ರೂ ಆಗಲಿ, ಯಾವುದೇ ಎಲಿಮೆಂಟ್ ಆದ್ರೂ ಆಗಲಿ, 1 ಮೋಲ್ ಅಂದ್ರೆ 6.022 ಇಂಟು 10 to the power of 23 in numbers. ಓಕೆನಾ? 1 ಮೋಲ್ ಅಂದ್ರೆ ಓಕೆ 1 ನಂಬರ್ ಅಂತ, ಇನ್ನೇ ನಂಬರ್ ಅಂತ. ಸೊ 1 ಡಜನ್ ಅಂದ್ರೆ ಇಸ್ ಈಕ್ವಲ್ಸ್ ಟು 12 ನೋಸ್ ನಂಬರ್ಸ್ ಅಂತ. ಓಕೆ, ಇನ್ ನಂಬರ್ಸ್ 12 ನಂಬರ್ ಅಂತ. 1 ಮೋಲ್ ಅಂದ್ರೇನೆ ಇಷ್ಟು ಅಂತ ಹೇಳಿದ್ರೆ ಓಕೆ 12 ನೋಸ್. 1 ಡಜನ್ ಅಂದ್ರೆ 12 ನೋಸ್. ಓಕೆ, ಅಂಡ್ 1 ಗ್ರೋಸ್ ಓಕೆ 1 ಗ್ರೋಸ್ ಇಸ್ ಈಕ್ವಲ್ ಟು 144 ನೋಸ್ ಅಂತ ಹೇಳ್ತೀವಿ. ಓಕೆ, ನಂಬರ್ಸ್ ಅಂತ. ಎಕ್ಸಾಂಪಲ್
ಸೋಡಿಯಂನ ನಾವು ತಗೊಂಡ್ರೆ ಓಕೆ, ಸೋಡಿಯಂದು ಅಟಾಮಿಕ್ 1 ಮೋಲ್ ಅಂತ ಹೇಳಿದ್ರೆ ಓಕೆ, 1 ಮೋಲ್ ಆಫ್ ಎ ಸೋಡಿಯಂ ಇಸ್ ಈಕ್ವಲ್ಸ್ ಟು, ಆ ಸೋಡಿಯಂಗೆ ಎಷ್ಟು ಇದಿದೆ ಅಂತ ಹೇಳಿದ್ರೆ 23 ಅಟಾಮಿಕ್ ಮಾಸ್ ಅಂತ ಹೇಳಿದ್ರೆ ನಾವು ಅದೇ ಯೂನಿಟ್ಸ್ ಅಲ್ಲೂ ಹೇಳ್ಬೋದು ನಾವು ಓಕೆ, ಅದೇ 23 ಜಿ ಅಂತ ಆದ್ರೂ ರೆಪ್ರೆಸೆಂಟ್ ಮಾಡ್ಬೋದು, ಅಥವಾ ಈ 1 ಮೋಲ್ 6.022 ಇಂಟು 10⁻23 ಇದು ಸೇಮ್ ಎಲ್ಲ ಓಕೆ. 1 ಮೋಲ್ ಆಫ್ ಎ ಸೋಡಿಯಂ ಅಂದ್ರೆ 23 ಯು ಆದ್ರೂ ಬರಿಬೋದು, 23 ಗ್ರಾಮ್ಸ್ ಅಂತ ಬರಿಬೋದು, 23 ಓಕೆ, ಈ ಸೋಡಿಯಂಗೆ 6.022 ಇಂಟು 10⁻23 ಅಂತ ಆದ್ರೂ ಬರಿಬೋದು 1 ಮೋಲ್ ಅಂತ ಹೇಳಿದ್ರೆ. ಸೊ ಅದೇ ರೀತಿ ವಾಟರ್ಗೆ is equals to H2O. ಸೊ ಇದಕ್ಕೆ 1 ಮೋಲ್ ಅಂದ್ರೆ 18 ಯು ಅಂತಾದ್ರೂ ಬರಿಬೋದು ಓಕೆ, 18 ಯು ಆದ್ರೂ, ಇದು ಏನು ಇದಕ್ಕೆ ಮೋಲ್ ಇದು ಅಟಾಮಿಕ್ ನಂಬರ್ ಓಕೆ. ಅಟಾಮಿಕ್ ನಂಬರ್ಸ್ ನ ಯೂಸ್ ಮಾಡಿಕೊಂಡು ನಾವಿಲ್ಲಿ ಓಕೆ ಫಸ್ಟ್ ನಾವು ಮಾಲಿಕ್ಯುಲರ್ ಮಾಸ್ ಕಂಡುಹಿಡಿದ್ವಿ ಅಲ್ವಾ, ಸೊ ಅದೇ ರೀತಿ ನಾವಿಲ್ಲಿ 18 ಯು ಅಂತ ಬರ್ತಿದ್ದೀವಿ, ಅಟಾಮಿಕ್ ಮಾಸಸ್ ನ ಯೂಸ್ ಮಾಡ್ಕೊಂಡು ಫಸ್ಟ್ ಬರ್ತೀವಿ ಅಲ್ವಾ, ಸೊ ಆ ರೀತಿ ಓಕೆನಾ. ಅಂಡ್ ಇದೇ 18 ಗ್ರಾಮ್ಸ್ ಅಂತಾದ್ರೂ ಯೂಸ್ ಮಾಡ್ತೀವಿ, ಅಥವಾ 6.022 ಇಂಟು 10⁻23 ಈಗಾದ್ರೂ ಯೂಸ್ ಮಾಡ್ತೀವಿ ಓಕೆನಾ. ಅಂಡ್ ನೆಕ್ಸ್ಟ್ ನಮಗೆ ಒಂದು ಟೇಬಲ್ ಇದೆ ಓಕೆ, ಅವೊಗಡ್ರೋ ನಂಬರ್ ಅಂದ್ರೆ ಏನು, ಮಾಲಿಕ್ಯುಲರ್ ಮಾಸ್ ಅಂದ್ರೆ ಏನು ಓಕೆ. ಸೊ ಇದೆಲ್ಲನೂ ನಾವು ಆ ಟೇಬಲ್ ಅಲ್ಲಿ ನೋಡೋಣ ಓಕೆ. ಟೇಬಲ್ಲು ಮತ್ತೆ ಕೆಲವೊಂದು ಎಕ್ಸಾಂಪಲ್ಸ್ ಇದಾವೆ, ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಓಕೆ. ಬರೀ ನೆಕ್ಸ್ಟ್ ಓಕೆ, ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಈ ಮಾಲಿಕ್ಯುಲರ್ ಮಾಸ್ ಇನ್ನೂ ಸ್ವಲ್ಪ ಎಕ್ಸ್ಟೆನ್ಷನ್ ಇದೆ ಇನ್ನು, ಸೊ ಅದು ಪ್ಲಸ್ ಪ್ರಾಬ್ಲಮ್ಸು ಎಲ್ಲ ಮಾಡೋಣ ಓಕೆ.